ರಾಜ್ಯದಲ್ಲಿ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪಾರ್ಕ್ ಉದ್ಘಾಟನೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯಿಂದ ಸೋಲಾರ್ ಪವರ್ ಪಾರ್ಕ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಸೌರ ಘಟಕವನ್ನು ಬಾಲಾಜಿ ಮಿನರಲ್ಸ್ ಮಾಲೀಕ ಪ್ರಭು ಕಲ್ಯಾಣ ಶೆಟ್ಟಿ ಉದ್ಘಾಟಿಸಿದರು. ಹ್ಯಾವೆಲ್ಸ್ ಕಂಪನಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪಿಸುವ ಮೂಲಕ ಮೊದಲ ಹೆಜ್ಜೆ ಇಟ್ಟಿದೆ. ಎಲೆಕ್ಟ್ರಾನ್ಸ್ ಸೀಮಿತವಾದ ಹ್ಯಾವೆಲ್ಸ್ ಸೋಲಾರ್ಗೂ ವಿಸ್ತರಿಸಿದೆ. ಶಿವಾಜಿ ಪಾತ್ರು ಟೆಂಪು ಅವರು ಬನ್ನೂರು ಗ್ರಾಮದ ಹೊರವಲಯದ ಸುಮಾರು 12 ಎಕರೆ ಜಮೀನಿನಲ್ಲಿ 10 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ 3 ಮೆಗಾವ್ಯಾಟ್ ಸಾಮರ್ಥ್ಯದ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪನೆ ಮಾಡಿದ್ದಾರೆ. ಉದ್ಘಾಟನೆ ಬಳಿಕ ಹ್ಯಾವೆಲ್ಸ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜರ್ ವಿಕ್ರಾಂತ್ ಮಾತನಾಡಿ, ಈಗಾಗಲೇ 6.5 ಎಕರೆ ಜಮೀನಿನಲ್ಲಿ 5,085 ಸೋಲಾರ್ ಪ್ಯಾನೆಲ್. ಈ ಜಮೀನು ನಂದೇ, 12 ಎಕರೆ ಜಮೀನಿದೆ. ಇದು ಇಲ್ಲೇ ರಾಮದುರ್ಗ ತಾಲೂಕು ಬನ್ನೂರು ವಿಲೇಜಲ್ಲಿ ನಂದು ಜಮೀನು ಬರುತ್ತೆ. 12 ಎಕರೆ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡ್ ನಾನು ಸೋಲಾರ್ ಹಾಕೋಕ್ಕೆ 3 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ ಕೊಟ್ಟಿದ್ದೀನಿ. ನಮ್ಮದೇ ಓನ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ 3 ಮೆಗಾವಾಟ್. ನಿಮಗೇನು ಸರ್ ಇದರಿಂದ ಲಾಭ? ನಿಮಗೆ ಯಾವ ಥರ ಉಪಯೋಗ ಆಗ್ತದೆ? ನಾನು ಸ್ವಂತ ಇಲೆಕ್ಟ್ರಿಸಿಟಿ ಯೂನಿಟ್ ಜನ್ರೇಷನ್ ಮಾಡಿ ಮತ್ತೊಬ್ಬರಿಗೆ ಸೇಲ್ ಮಾಡ್ತಾಯಿದ್ದೀನಿ. ನನ್ನಿಂದ ಸ್ವಂತ ನಾನೇ ಕರೆಂಟ್ ಉತ್ಪಾದನೆ ಮಾಡಿ ಮತ್ತೊಂದು ಇಂಡಸ್ಟ್ರಿಗಳಿಗೆ ಸೇಲ್ ಮಾಡ್ತಾಯಿದ್ದೀನಿ. ಈ ನಂದೇ ಸ್ವಂತ ಓನ್ ಜಮೀನು. ಪ್ರಾಜೆಕ್ಟ್ ಓನ್ ನಂದೇ. ಹ್ಯಾವೆಲ್ಸ್ ಕಡೆಯಿಂದ ನಾನು ಪೆನಲ್ಲು, ಇನ್ವರ್ಟ್ರು ಎಲ್ಲ ಮೆಟಲ್ ಹ್ಯಾವೆಲ್ಸ್ ತೊಗೊಂಡು ಓನ್ ಇನ್ಸ್ಟಾಲ್ ಮಾಡಿ ಕಮಿಷನಿಂಗ್ ಮಾಡಿ ವರ್ಕ್ ಮಾಡಿದ್ದೀವಿ. ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ, ಯಾವ ಥರ ಮಾಡಬೇಕು, ಯಾವ ಥರ ಮಾಡಿ ಅಂತ ಹೇಳಿ. ಡಿಸೈನ್ಸ್ ಎಲ್ಲ ಅವ್ರು ಕೊಟ್ಟಿದ್ದಾರೆ. ಪೆನಲ್ ಡಿಸೈನ್ಸು, ವೈರಿಂಗ್ ಡಿಸೈನ್ಸು, ಡಯಾಗ್ರಾಮ್ ಡಿಸೈನ್, ಟೆಕ್ನಿಕಲ್ ಸಪೋರ್ಟು ಅವರೇ ಮಾಡಿದ್ದಾರೆ ಹ್ಯಾವೆಲ್ಸ್ ಅವರು. ಏನು ಮಾಡಬೇಕು, ಎನರ್ಜಿ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪ್ಲಾಂಟ್ ಎಲ್ಲ ರೈತರು ಹಾಕಿ ಅಂತ ಹೇಳ್ತೀವಿ. ಎನರ್ಜಿ ಜನ್ರೇಟ್ ಮಾಡಿ ಕೊಟ್ಟರೆ ನಮ್ಮ ಕರ್ನಾಟಕನೇ ಎನರ್ಜಿ ಸೋಲಾರ್ ಗ್ರೌಂಡ್ ಮೌಂಟೆಡಲ್ಲಿ ತುಂಬ ಹಿಂದೆ ಇದೆ. ಅದರ ರಾಜಸ್ಥಾನ್ ಮುಂದಿದೆ, ಬಿಹಾರ್ ಈ ಕಡೆ ಎಲ್ಲ, ಚಂಡೀಗಢ ಎಲ್ಲ ಪ್ಲ್ಯಾಂಟ್ ಎಲ್ಲ ಭಾಳ ಜನ ಹಾಕ್ತಾಯಿದ್ದಾರೆ, ರೈತರು ಹಾಕ್ತಾಯಿದ್ದಾರೆ, ಸಾರ್ವಜನಿಕರು ಹಾಕ್ತಾರೆ. ನಾವು ಕರ್ನಾಟಕದಲ್ಲಿ ಸೋಲಾರ್ ಪ್ಲ್ಯಾಂಟ್ ಓನ್ ಜನ್ರೇಷನ್ ಮಾಡೋರು ಕಡಿಮೆ ಜನ ಸಿಗ್ತಾಯಿದ್ದಾರೆ. ಹಾಕಬೇಕು, ಸೋಲಾರ್ ಪ್ಲ್ಯಾಂಟ್ ಹಾಕಿದ್ರೆ ತುಂಬ ಅವ್ರಿಗೂ ಬೆನಿಫಿಟ್ ಇದೆ, ರೈತರಿಗೂ ಬೆನಿಫಿಟ್ ಇದೆ. ಬೇರೆ ಕಂಪ್ನಿಗೆ ಮತ್ತು ನೀವು ಕಂಪೇರ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ? ಹ್ಯಾವೆಲ್ಸ್ಗೂ ಬೇರೆ ಅನದರ್ ಕಂಪ್ನಿಗೆ ಕಂಪೇರ್ ಮಾಡಿದರೆ ಹ್ಯಾವೆಲ್ಸ್ ಅವರು ನಮಗೆ ಇದು 3 ಮೆಗಾಟ್ ವರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 5 to 6 ಮಂತ್ ವರ್ಕ್ ಟೈಮ್ ತೊಗೋತಾರೆ. ನಮ್ಮ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅವರು 2 ತಿಂಗಳಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದಾರೆ. ಗ್ರೌಂಡ್ ಮೌಂಟೆಡ್ ಮುಗಿಸಿ ಕಮಿಷನಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತು ವಿತ್ ಇಕ್ವಿಪ್ಮೆಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಪೆನಲ್ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ನಮ್ಗೆ ಜನ್ರೇಷನ್ ಬೇಕು, ಯೂನಿಟ್ ಜನ್ರೇಷನ್ ಪ್ಲೇಟ್ನಿಂದ. ಅದರ್ ಕಂಪ್ನಿ ಪ್ಲೇಟ್ಸಿಗೂ ಮತ್ತು ಹ್ಯಾವೆಲ್ಸ್ ಕಂಪ್ನಿ ಪ್ಲೇಟ್ಸಿಗೂ ಜನ್ರೇಷನ್ ಬೇಕು. ಈಗ ನಂದು ದಿನಕ್ಕೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ. ಒಂದು ದಿನಕ್ಕೆ 3 ಮೆಗಾಟಿಗೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ ಪರ್ ಡೇ. ತಿಂಗಳಿಗೆ ನಂದು ತುಂಬ ಒಳ್ಳೆಯದಿದೆ. ಬೆಟ್ರ್ ಸರ್. ಆದಾಯಕ್ಕಿಂತ ಬಂದಾಗ ಈಗಿದ್ದ ಆದಾಯ ಜಾಸ್ತಿ ಮತ್ತು ನೀವು ಬೆಳೆ ಬೆಳೀತಿರಲ್ಲ, ಆದಾಯ ಜಾಸ್ತಿ ಸರ್. ನಾವು 3 ವರ್ಷ ಬೆಳೆ ಬೆಳೆದ ಆದಾಯ ಬರೋಕ್ಕಿಂತ ಇದು 1 ತಿಂಗಳಲ್ಲಿ ಆ ಥರ ಆದಾಯ ತೆಗಿತೀವಿ ಸರ್. ಲಾಭದಾಯಕ. ನಿಶ್ಚಿಂತೆ ನಾವು ಬೆಳೆ ಹಾಕಿದರೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೆಳಿಗ್ಗೆ ಅದು ನೀರು, ರಾತ್ರಿ ಎಲ್ಲ ನೀರು ಹಾಸ್ಬೇಕು. ಇದಕ್ಕೇನೂ ಇಲ್ಲ, ಭೂಮಿಗೇನು ಹಾನಿ ಆಗಲ್ಲ ಸರ್. 25 ವರ್ಷ ಭೂಮಿಗೇನು ಭೂಮಿಯಿಂದ ಎತ್ತರೂ ಹಾನಿ ಆಗಲ್ಲ ಸರ್. ಬರಡು ಭೂಮಿ ಅಂತ ಕೊಟ್ಟಿದ್ದೀರಿ ಈಗ? ಹಾಂ, ಬರಡು ಭೂಮಿ ಅಂತ ಕೊಟ್ಟಿದ್ದೀನಿ ಸರ್. ಇದು ಟೋಟಲ್ ಲ್ಯಾಂಡ್ ಇರೋದು 12 ಎಕರೆ ಇದೆ. ಅದರಲ್ಲಿ ನಾವು 6.5 ಎಕರೆಯಲ್ಲಿ 3 ಮೆಗಾವಾಟ್ ಸೋಲಾರ್ ಪವರ್ ಪ್ಲಾಂಟ್ ಹಾಕಿದ್ದೀವಿ. ಆಲ್ಮೋಸ್ಟ್ ಇದರಲ್ಲಿ 5,085 ಸೋಲಾರ್ ಪ್ಯಾನಲ್ಸ್ ನಾವು ಅಳವಡಿಸಿದ್ದೀವಿ ಇಲ್ಲಿ. ಸೊ 10 ಇನ್ವರ್ಟ್ರು ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಒಂದು ದಿನಕ್ಕೆ ಸಮ್ವೇರ್ ಅರೌಂಡ್ 16,500ರಿಂದ 17,000 ಯೂನಿಟ್ಟು ಇದರಲ್ಲಿ ಜನ್ರೇಷನ್ ಕೊಡುತ್ತೆ ಒಂದು ದಿನಕ್ಕೆ. ಹ್ಯಾವೆಲ್ಸು ಆ್ಯಕ್ಚುಲಿ ನಾವು ರೂಫ್ ಟಾಪಲ್ಲಿ ಇದ್ವಿ, ರೂಫ್ ಟಾಪ್ ಸೋಲಾರ್ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಫಸ್ಟ್ ಪ್ರಾಜೆಕ್ಟು ಗ್ರೌಂಡ್ ಮೌಂಟಲ್ಲಿ. ಸೊ ಇದರಲ್ಲಿ ಡಿಸೈನ್ ಪಾರ್ಟ್ ಆಗಿರ್ಬೋದು, ಮತ್ತು ಡ್ರಾಯಿಂಗ್ ಪಾರ್ಟ್ಸ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲ ಹ್ಯಾವೆಲ್ಸ್ ಕಡೆಯಿಂದ ಒದಗಿಸ್ಕೊಟ್ಟಿದ್ದೀವಿ ನಾವು. ಎಕ್ಸಿಕ್ಯೂಷನ್ ಬಂದು ನಮ್ಮ ಚಾನಲ್ ಪಾರ್ಟ್ನರ್ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವರು ಈ ಕಂಪ್ಲೀಟ್ ಪ್ಲ್ಯಾಂಟ್ನ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂಡರ್ ದ ಗೈಡೆನ್ಸ್ ಆಫ್ ಹ್ಯಾವೆಲ್ಸ್ ಟೆಕ್ನಿಕಲ್ ಟೀಮ್. ಇಲ್ಲಿಂದ ಉತ್ಪತ್ತಿಯಾಗುವಂಥ ಎನರ್ಜಿ ಸಬ್ಸ್ಟೇಷನ್ಗೆ ಹೋಗುತ್ತೆ, ಸಬ್ಸ್ಟೇಷನಿಂದ ಪ್ರೈವೇಟ್ ಪಾರ್ಟೀಸಿಗೆ ಹೋಗುತ್ತೆ ಪವರ್. ಇದು ನಮ್ಮ ಶುರು ಮಾಡ್ತಾ ಇರೋದು. ಇದ್ರ ಥರ ಸುಮಾರು ನಮ್ಮ ಇನ್ನೊಂದು ಇಲ್ಲೇ ಇಡಗಟ್ಟಿ ಅನ್ನೋ ಜಾಗದಲ್ಲಿ 5 ಮೆಗಾವಾಟು ಸರ್ದೆ ನಾವು ಮಾಡ್ತಾಯಿದ್ದೀವಿ. ಸೊ ಇದರಿಂದ ನಮ್ಮದು ಯುಟಿಲಿಟಿ ಸ್ಕೇಲ್ ಜರ್ನಿ ಶುರುವಾಗಿದೆ.
ಸೊ ಇಲ್ಲಿಂದ ನಾವು ಯಾವತ್ತೂ ಹಿಂದೆ ನೋಡೋದಿಲ್ಲ. ಇನ್ನೇನಿದ್ರು ಇದೇ ಥರ ಪ್ಲ್ಯಾಂಟ್ 1 by 1 ಮಾಡಿಕೊಂಡು ಮುಂದೆ ನುಗ್ತಾ ಇರೋದೆ. ಈಗ ಸೋಲಾರ್ ಆಯ್ತು ಸರ್, ಈಗ ಹೆವೆಲ್ಸ್ ಅಂದ ತಕ್ಷಣ ವೈರು, ಫ್ಯಾನು, ಎಲೆಕ್ಟ್ರಿಕಲ್ಸ್ ಮಾತ್ರ ಅಂತಿತ್ತು. ಈಗ ಸೋಲಾರ್ಗೆ ಬಂದ್ರಿ, ಮತ್ತು ನೆಕ್ಸ್ಟ್ ಯಾವ ಥರ ಏನಾದರೂ ಮತ್ತೆ ಅಂದರೆ ಹೆವೆಲ್ಸ್ ಅವರು ಮತ್ತು ಫ್ಯೂಚರಲ್ಲಿ ಏನಾದರೂ ಮತ್ತೆ ಬೇರೆ ಥರ ಹೋಗ್ಬೇಕಂತ ಏನಾದರೂ ಪ್ಲ್ಯಾನ್? ಸೊ ಇದರಲ್ಲಿ ಇವಾಗ ನಮ್ಮದು ಸೋಲಾರ್ ಡಿವಿಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 13 ವರ್ಷ ಆಗಿದೆ ಹೆವೆಲ್ಸಲ್ಲಿ. ಇದು ನೆಕ್ಸ್ಟ್ ನಮ್ದು ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು EVL ನಾವು ಬರ್ತಾ ಇದ್ದೀವಿ, ಬಂದಿದ್ದೀವಿ EV ಚಾರ್ಜಿಂಗ್ ಸ್ಟೇಷನ್ಸು. ಅದಾದಮೇಲೆ ಬಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಸ್ಟೋರೇಜ್ ಇದಕ್ಕೂ ನಾವು ಬಂದಿದ್ದೀವಿ ಆಲ್ರೆಡಿ. ಅದಾದಮೇಲೆ ಇನ್ನೊಂದು ವಿಂಗ್ ಬಂದು ಸೋಲಾರ್ ಪಂಪಿಂಗ್ ಸಿಸ್ಟಮ್, ಸೊ ಅದರಲ್ಲೂ ನಾವು ಬಂದಿದ್ದೀವಿ ಆಲ್ರೆಡಿ. ಸೊ ಇದೆಲ್ಲ ನಮ್ಮದು ಅಪ್ಕಮಿಂಗ್ ಡಿವಿಷನ್ಸು. ಸೊ ಇವಾಗ ನಾವು ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ವರ್ಕ್ ಮಾಡೋಕ್ಕೆ ಅದ್ರ ಮೇಲೆ. ಇನ್ನೊಂದು ಡೌನ್ ದಿ ಲೈನ್ ಒಂದು ವರ್ಷದಲ್ಲಿ ಸೊ ವಿ ವಿಲ್ ಬಿಕಮ್ ಎ ಪೈನಿಯರ್ ಇನ್ ದಟ್. ಎಷ್ಟು ಜನ ಎಂಪ್ಲಾಯ್ ಕೆಲಸ ಮಾಡ್ತಿದ್ದಾರೆ ಸರ್? ಕೆಲವರಿಗೆಲ್ಲ ಎಂಪ್ಲಾಯ್ ವರ್ಕರ್ ಭಾಳಷ್ಟು ಜನ ಉದ್ಯೋಗಗಳು ಕೊಡ್ತಾರೆ. ಇಲ್ಲಿ ಈ ಪ್ಲ್ಯಾಂಟಲ್ಲಿ ಆಲ್ಮೋಸ್ಟ್ ಒಂದು 60 ಜನ ವರ್ಕ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮಗೆ ಡೌನ್ ದಿ ಲೈನ್ ವರ್ಕ್ ಮಾಡಿದವ್ರು 40 ಜನ ಇದ್ದಾರೆ. ಡಿಸೈನ್ ಪಾರ್ಟಲ್ಲಿ ವರ್ಕ್ ಮಾಡಿದವ್ರು ಒಂದು 3 ಜನ ಇದ್ದಾರೆ. ಸೊ ಇದೇ ಥರ ಎಲ್ಲ ಒಂದೊಂದು ಸ್ಟೇಜ್ನ ಒಬ್ಬೊಬ್ಬರಿಗೆ ನಾವು ಅದನ್ನು ಅಲಾಟ್ಮೆಂಟ್ ಮಾಡಿಕೊಟ್ಟು ಸೊ ಇದನ್ನು 1 by 1 ನಾವು ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 60 ಜನ ಈ ಕಂಪ್ಲೀಟ್ ಪ್ಲ್ಯಾಂಟಲ್ಲಿ ದಿನ ಹಗಲಂತೆ ವರ್ಕ್ ಮಾಡಿದ್ದಾರೆ. ಟುವರ್ಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸರ್. ನಾವು ರಿನ್ಯೂಯಬಲ್ ಎನರ್ಜಿಗೆ ಏನೋ ಒಂದು ಕೊಡುಗೆ ಕೊಡಬೇಕಲ್ಲ ಕಂಪ್ನಿಯಿಂದ. ಸೊ ಹಾಗಾಗಿ ನಾವು ರಿನ್ಯೂಯಬಲ್ ಎನರ್ಜಿ ಅಂತ ಶುರು ಮಾಡಿದ್ವಿ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200+ ಮೆಗಾವಾಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇನ್ಸ್ಟಾಲೇಷನ್ ನಾವು ಮಾಡಿದ್ದೀವಿ. ಇಲ್ಲ ಸರ್, ಇದು ಕಂಪ್ನಿಯಲ್ಲಿ ನಾವು ಬಂದು ಇದರಲ್ಲಿ ಏನಂತ ಹೇಳಿದ್ರೆ ಮೇಜರ್ ಕಾಂಪೊನೆಂಟ್ಸು ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, DC ಕೇಬಲ್ ಆಗಲಿ, AC ಕೇಬಲ್ ಆಗಲಿ ಎಲ್ಲ ಬಂದು ಹೆವೆಲ್ಸ್ದೇ ಬರುತ್ತೆ. ಮೇಜರ್ ಕಾಂಪೊನೆಂಟ್ಸ್ ಬಂದು ಹೆವೆಲ್ಸ್ದೇ ಬರುತ್ತೆ. ಟೆಕ್ನಿಕಲ್ ಸಪೋರ್ಟು ಹೆವೆಲ್ಸಿಂದನೇ ಇರ್ತದೆ. ಎಕ್ಸಿಕ್ಯೂಷನ್ ಪಾರ್ಟು ನಮ್ಮ ಗೋಕಾ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾಡ್ಯಾರ. ಕಾಂಪಿಟೇಟರ್ಸ್ ಸುಮಾರು ಜನ, ಯಾವ ಪ್ರಾಡಕ್ಟಿಗೆ ಕಾಂಪಿಟೇಟರ್ಸ್ ಇರಲ್ಲ ಹೇಳಿ, ಎಲ್ಲರದ್ದು ಕಾಂಪಿಟೇಟರ್ಸ್ ಇರ್ತಾರೆ. ಬಟ್ ನಾವು ನೇಮ್ ತೊಗೊಳ್ಲಿಕ್ಕಾಗಲ್ಲ. ಸೊ ಎಲ್ಲರೂ ಅವ್ರದ್ದೇ ಆದಂಥ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ನಮ್ಮದೇ ಆದಂಥ ರೀತಿಯಲ್ಲಿ ವರ್ಕ್ ಮಾಡಿದ್ದೀವಿ. ಸೊಸೈಟಿಗೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರುತ್ತೆ. ನೀವು ಆಲ್ಮೋಸ್ಟ್ ನೀವು ತೊಗೊಂಡ್ರೆ ಈ 3 ಮೆಗಾವಾಟ್ ಸೈಟಲ್ದ ತೊಗೊಂಡ್ರೆ ವರ್ಷಕ್ಕೆ 60,000 ಮರಗಳು ನಾವು ಇನ್ಸ್ಟಾಲ್ ಮಾಡ್ದಂಗೆ ಆಯಿತು 3 ಮೆಗಾವಾಟ್ ಪ್ಲ್ಯಾಂಟಲ್ಲಿ. 10 ಇನ್ವರ್ಟರ್ ಅಳವಡಿಸಿದ್ದು ಪ್ರತಿದಿನ 16,000 ಯೂನಿಟ್ ವಿದ್ಯುತ್ ಉತ್ಪಾದಿಸಿ ಇದನ್ನು ಬನ್ನೂರಿನ 220 KEB ಉಪಕೇಂದ್ರಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಗೋಕಾಕ್ ಇವರಿಂದ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಹ್ಯಾವೆಲ್ಸ್ ಬ್ರಾಂಚ್ ಹೆಡ್ ಕುಮಾರ್ ಆದಿತ್ಯ, ರಾಕೇಶ್ MN, ಸೂರ್ಯ ಘಟಪ್ರಭಾ, ಹೆಸ್ಕಾಂ EE ನಿಂಗಪ್ಪ ಮುಡಲ್ಗಿ, ಸಾಗರ್ ಪಾತ್ರೋಡ್ ಸೇರಿದಂತೆ ಸ್ಥಳೀಯರು ಹಾಗೂ ರೈತರು ಭಾಗಿಯಾಗಿದ್ದರು. ನ್ಯೂಸ್ ರಿಪೋರ್ಟ್ ಉದಯ್ ಹೊಸಮನಿಕೆ, ಮೆಮ್ ನ್ಯೂಸ್. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.